Hi everyone, myself Nishchita. I am from Bapuchi Polytechnic, Davangere, E&E department. TGI ನನಗೆ ಗೊತ್ತಾಗಿದ್ದು ನನ್ನ ಸೀನಿಯರ್ಸಿಂದ. ಸೀನಿಯರ್ಸ್ ಸಜೆಸ್ಟ್ ಮಾಡಿದ್ರಿಂದ ನಾನು TGI ಡೆಮೋ ಕ್ಲಾಸ್ ಅಟೆಂಡ್ ಮಾಡಿದೆ. ಡೆಮೋ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನನಗೆ ಅವ್ರು ಕೊಡ್ತಿರೋ ಟ್ರಿಕ್ಸು ಆ್ಯಂಡ್ ಅವ್ರು ಕೊಟ್ಟಿರೋ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ಮೆಥಡಿಂದ ನನಗೆ ಕಾನ್ಫಿಡೆನ್ಸ್ ಬಂತು TGIಗೆ ಜಾಯ್ನ್ ಆಗಬೇಕು ಅಂತ. TGIಗೆ ಜಾಯ್ನ್ ಆದಮೇಲೆ ಅವ್ರ ಸಿಲೆಬಸ್ ಹೆಂಗೆ ಕಂಪ್ಲೀಟ್ ಮಾಡ್ತಾ ಹೋದರು ಅಂತಂದರೆ ನಮ್ಗೆ ಗೊತ್ತೇ ಆಗಲಿಲ್ಲ. ಅದಾದಮೇಲೆ ಎಷ್ಟು ನೀಟಾಗಿ ಒಂದೊಂದು ಚಾಪ್ಟರ್ ವೈಸ್ ಟೆಸ್ಟ್ ಕಂಡಕ್ಟ್ ಮಾಡಿ ಒಂದೊಂದು ಚಾಪ್ಟರಿಂದನೂ ಮ್ಯಾಥ್ಸ್ ಒಂದೊಂದು ಚಾಪ್ಟರಿಂದ ಒಂದು 300 to 400 ಸಮ್ಸ್ ಕ್ಯಾರಿ ಮಾಡಿ, ಅದಾದಮೇಲೆ ಒಂದೊಂದು ಚಾಪ್ಟರ್ ವೈಸ್ MCQs ಟೆಸ್ಟ್ ಕಂಡಕ್ಟ್ ಮಾಡಿ ಎಲ್ಲ ಮಾಡಿಕೊಟ್ಟಿರೋದ್ರಿಂದ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಮ್ಯಾಥ್ಸ್ ಮೇಲೆ. ಅದಾದಮೇಲೆ ಬೇರೆ ಸಬ್ಜೆಕ್ಟ್ಸು ಅಷ್ಟೇ ಒಂದೊಂದು ಚಾಪ್ಟರ್ ವೈಸ್ ಟೆಸ್ಟ್ ಮಾಡಿದ್ರಿಂದ ನಮಗೆ ಕ್ಲಿಯರಾಗಿ ಅರ್ಥ ಆಯಿತು DCT ಎಕ್ಸಾಮ್ ಹೆಂಗೆ ಕ್ಲಿಯರ್ ಮಾಡ್ಬೋದು ಅಂತ. ಅದಾದಮೇಲೆ TGI ಸಾಫ್ಟ್ ಕಾಪಿ ಕೊಡೋದಲ್ಲದೆ ಮತ್ತು ಕ್ಲಾಸಲ್ಲಿ ಹಾರ್ಡ್ ಕಾಪಿನೂ ಕೊಡ್ತಾರೆ. TGI ನಮಗೆ ಟೀಚ್ ಮಾಡಬೇಕಾದ್ರೆ ಎಲ್ಲ ಸಬ್ಜೆಕ್ಟಿಂದು PPT ಪ್ರೆಸೆಂಟೇಷನ್ ಮುಖಾಂತರ ನಮಗೆ ರೀಚ್ ಮಾಡ್ತಾರೆ ಸಬ್ಜೆಕ್ಟ್ಸ್ನ, ಆ್ಯಂಡ್ ಸಾಫ್ಟ್ ಕಾಪಿನೂ ಕೊಡ್ತಾರೆ. ಅದರಿಂದ ನಾವು ಮನೆಯಲ್ಲೂ ರಿವಿಷನ್ ಮಾಡ್ಕೋಬೋದು. ಅದಾದಮೇಲೆ ಪೇರೆಂಟ್ಸ್ ಮೀಟಿಂಗ್ ಆಗಲಿ, ಮೋಟಿವೇಶ್ನಲ್ ಸ್ಪೀಚ್ ಆಗಲಿ ಎಲ್ಲ ಕೊಟ್ಟಿರೋದ್ರಿಂದ ನಮಗೆ ಮೆಂಟಲಿನೂ ನಾವು ನೀಟಾಗಿ ಕ್ಲಿಯರ್ ಮಾಡ್ಬೋದು ಎಕ್ಸಾಮ್ಸ್ನ. ಆ್ಯಂಡ್ ಪೇರೆಂಟ್ಸ್ ಮೀಟಿಂಗಲ್ಲಿ DCT ಎಕ್ಸಾಮ್ ಆದಮೇಲೆ ನಾವು ಕಾಲೇಜಸ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ ಅದೆಲ್ಲ ಹೇಳ್ತಾರೆ. ಸೊ ನಮಗೂ ಹೇಳ್ತಾರೆ ಆ್ಯಂಡ್ ಪೇರೆಂಟ್ಸ್ಗೂ ಹೇಳೋದ್ರಿಂದ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ, ನಾವು ಒಳ್ಳೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಬೋದು ಅಂತ. ಅದಾದಮೇಲೆ ಚಾಪ್ಟರ್ ವೈಸ್ MCQs ಆಗಲಿ, ಚಾಪ್ಟರ್ ವೈಸ್ ಒಂದೊಂದು ಚಾಪ್ಟರಿಂದನೂ ನಮಗೆ 300 to 400 ಕ್ವೆಶನ್ಸ್ ಕೊಡೋದ್ರಿಂದ ನಾವು ತುಂಬ ಪ್ರಾಕ್ಟೀಸ್ ಆಗುತ್ತೆ ನಮಗೆ.